ವೀಕ್ಷಕ ನಮಸ್ಕಾರ. ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಯುದ್ಧ 5 ತಿಂಗಳು ಕಳೀತಾ ಇದೆ, ಆದರೂ ಕೂಡ ನಿಲ್ತಾ ಇಲ್ಲ. ಫೆಬ್ರವರಿ 28ರಂದು ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಜಂಟಿಯಾಗಿ ಇರಾನ್ ಮೇಲೆ ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ವು. ಮಿಲಿಟರಿ ಕಾರ್ಯಾಚರಣೆ ನಡೆಸಿ ಅಲ್ಲಿನ ನಾಯಕತ್ವವನ್ನು, ಅಲ್ಲಿನ ನಾಯಕರನ್ನು ಕೂಡ ಹತ್ಯೆ ಮಾಡಿದ್ರು. ಆ ಹತ್ಯೆ ಆದ ಬಳಿಕ ಎರಡು ದೇಶಗಳ ನಡುವೆ ಯುದ್ಧ ತಾರಕಕ್ಕೇರಿದೆ. ಶಾಂತಿ ಒಪ್ಪಂದ ಸೂತ್ರವನ್ನು ಕೂಡ ರಚಿಸಲಾಗಿತ್ತು. ನೋಡಿ, 1 ತಿಂಗಳ ಹಿಂದೆ ಅಷ್ಟೇ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಒಪ್ಪಂದಕ್ಕೆ ಬರಲಾಗಿತ್ತು. ಈ 14 ಅಂಶಗಳ ಒಪ್ಪಂದಕ್ಕೆ ಸ್ವಿಟ್ಜರ್ಲೆಂಡ್ನಲ್ಲಿ ಕೂಡ ಅಮೆರಿಕ ಮತ್ತು ಇರಾನ್ ನಾಯಕರು ಸಹಿ ಹಾಕಿದ್ರು. ಆದರೂ ಕೂಡ ಯುದ್ಧ ನಿಂತಿಲ್ಲ. ಎರಡೂ ದೇಶಗಳು ಈ ಶಾಂತಿ ಒಪ್ಪಂದವನ್ನು ಉಲ್ಲಂಘಿಸುವ ಮೂಲಕ ಮತ್ತೆ ಒಬ್ಬರಿಗೊಬ್ಬರು ಕಾದಾಟಕ್ಕಿಳಿದಿದ್ದಾರೆ. ನೋಡಿ, ಅಮೆರಿಕ ಏನ್ ಹೇಳ್ತಿದೆ, ನಾನು ಹೇಳ್ದಂಗೆ ಕೇಳದೇ ಇದ್ರೆ, ಶಾಂತಿ ಒಪ್ಪಂದಕ್ಕೆ ಬರದೇ ಇದ್ರೆ ಇರಾನ್ ನನ್ನು ಉಳಿಸುವುದಿಲ್ಲ, ಯಾವುದೇ ಕಾರಣಕ್ಕೂ ಇರಾನ್ ನನ್ನು ಉಳಿಸುವುದಿಲ್ಲ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆಯಷ್ಟೇ ಹೇಳಿಕೆ ನೀಡಿದ್ದಾರೆ. ಅದಕ್ಕೆ ತದ್ವಿರುದ್ಧವಾಗಿ ಇರಾನ್ ಕೂಡ ಅಮೆರಿಕ ನೀಡುವಂತ ದಾಳಿಗೆ ತಕ್ಕದಾದ ಪ್ರತೀಕಾರವನ್ನು ನಾವು ತೀರಿಸಿಕೊಳ್ತೀವಿ, ಯಾವುದೇ ಕಾರಣಕ್ಕೂ ಅಮೆರಿಕವನ್ನು ಬಿಡುವುದಿಲ್ಲ ಅಂತ ಕೂಡ ಅವರು ಪ್ರತಿಜ್ಞೆ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೆನಿಜುವೆಲಾ ಅಧ್ಯಕ್ಷನನ್ನು ಒತ್ಕೊಂಬಂದ್ರಲ್ಲ, ಅಮೆರಿಕ ಸೇನೆ ಹೋಗಿ ವೆನಿಜುವೆಲಾಕ್ಕೆ ಹೋಗಿ ಅಲ್ಲಿನ ಅಧ್ಯಕ್ಷನನ್ನು 2 ದಿನಗಳ ಒಳಗೆ ಒತ್ಕೊಂಬಂದ್ಬಿಟ್ರು, ಅದು ಅಮೆರಿಕಕ್ಕೆ. ಅದೇ ತರಹ 4 ದಿನದಲ್ಲಿ ಇರಾನ್ ಮೇಲಿನ ಯುದ್ಧವನ್ನು ಮುಗಿಸಿ ಬಿಡ್ತೀವಿ, ಅಲ್ಲಿನ ನಾಯಕತ್ವವನ್ನು ಬದಲಿಸಿ ಬಿಡ್ತೀವಿ ಅಂತ ಬಂದಿದ್ರು ಮಧ್ಯಪ್ರಾಚ್ಯಕ್ಕೆ. ಆದ್ರೆ ಆಗಿದ್ದೇನು? ಫೆಬ್ರವರಿ 28ರಂದು ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಒಂದು ಕಾರ್ಯಾಚರಣೆ ಆರಂಭಿಸಿದವು. ಇವತ್ತು ಆಗಸ್ಟ್ 2 ಆದ್ರೂ ಕೂಡ ಯುದ್ಧ ನಿಂತಲ್ಲ. ಇಲ್ಲಿಗೆ 5 ತಿಂಗಳು ಆಗಿದೆ. ನೋಡಿ, 4 ದಿನದಲ್ಲಿ ಇರಾನ್ ಮೇಲಿನ ಯುದ್ಧ ಮುಗಿಸಿ ಅಲ್ಲಿನ ನಾಯಕತ್ವವನ್ನು ಬದಲಾವಣೆ ಮಾಡ್ತು ಅಂತ ಬಂದಿದ್ದ ಟ್ರಂಪ್ ಈಗ ಗೋಳಾಡ್ತಿದ್ದಾನೆ. ಯುದ್ಧ ನಿಲ್ಲಿಸುವುದಕ್ಕಾಗ್ತಾ ಇಲ್ಲ, ಇರಾನ್ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಅರ್ಚಾಡ್ತಿದ್ದಾನೆ. ಆದ್ರೂ ಕೂಡ ಯುದ್ಧ ನಿಂತಿಲ್ಲ. ಮಹತ್ವವಾದ ಅಂಶ ಏನಪ್ಪ ಅಂದ್ರೆ, ಇರಾನ್ ಅಮೆರಿಕದ ವಿರುದ್ಧ, ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಪಡೆಯನ್ನು ಹೊಂದಿರತಕ್ಕಂತ ಅಮೆರಿಕದ ವಿರುದ್ಧ ಹೋರಾಡುವುದಕ್ಕೆ ಶಕ್ತಿ ಉಳಿಸಿಕೊಂಡಿದ್ದಾದರೂ ಹೇಗೆ? ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡ್ತಿರುವವರು ಯಾರು? ಈ ಪ್ರಶ್ನೆ ಇದೆಯಲ್ಲ. ನೋಡಿ, ಯುದ್ಧ ಭೂಮಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಇಸ್ರೇಲ್ ಮತ್ತು ಅಮೆರಿಕದಂತ ದೈತ್ಯ ರಾಷ್ಟ್ರಗಳನ್ನು, ಅತ್ಯುತ್ತಮವಾದ ಮಿಲಿಟರಿ ಉಪಕರಣಗಳನ್ನು, ಶಸ್ತ್ರಾಸ್ತ್ರಗಳನ್ನು ಹೊಂದಿರತಕ್ಕಂಥ ಈ 2 ದೇಶಗಳನ್ನು ಎದುರಿಸುವುದಿದೆಯಲ್ಲ, ಯಾವುದೇ ದೇಶಕ್ಕೂ ಸಾಧ್ಯವಾಗಲ್ಲ. ಅಂಥದ್ರಲ್ಲಿ ಇರಾನ್ ಈ 2 ದೇಶಗಳನ್ನು ಹೇಗೆ ಎದುರಿಸ್ತಾ ಇದೆ? 5 ತಿಂಗಳಿಂದ ಯುದ್ಧ ಮುಂದುವರಿಸುವುದಕ್ಕೆ ಅದಕ್ಕೆ ಬೆಂಬಲ ನೀಡುತ್ತಿರುವವರು ಯಾರು? ಶಸ್ತ್ರಾಸ್ತ್ರಗಳನ್ನು ಕೊಡ್ತಿರುವವರು ಯಾರು ಎಂಬ ಪ್ರಶ್ನೆ ಇದೆ. ವೀಕ್ಷಕರೇ, ಹಾಗಾದ್ರೆ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತಿರುವವರಾದ್ರೂ ಯಾರು? ವೀಕ್ಷಕರು ನೋಡಿ, ಕಳೆದ 5 ತಿಂಗಳಿಂದ ಅಮೆರಿಕವನ್ನು ಕೆಂಗಡಿಸಿ ಬಿಟ್ಟಿದೆ ಇರಾನ್. ಅಮೆರಿಕದ ಮಿತ್ರ ದೇಶಗಳಾಗಿರ್ತಕ್ಕಂಥ ಕತಾರ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, UAE ಇರ್ಬೋದು, ಮತ್ತಿತರ ರಾಷ್ಟ್ರಗಳ ಮೇಲೆ, ಅಂದ್ರೆ ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ನಡೆಸುತ್ತೆ. ಅಮೆರಿಕ ಯಾವಾಗ ಇರಾನ್ ಮೇಲೆ ದಾಳಿ ನಡೆಸುತ್ತೋ, ಇರಾನ್ ಅದರ ಮುಂದುವರಿದ ಭಾಗವಾಗಿ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಮತ್ತು ಅಮೆರಿಕದ ಸೇನೆ ನೆಲೆಗಳ ಮೇಲೆ ದಾಳಿ ನಡೆಸುವ ಮೂಲಕ ಒಂದು ಪ್ರತ್ಯುತ್ತರವನ್ನು ಕೊಡುತ್ತಿದೆ. ಇರಾನ್ ಬಳಸುತ್ತಿರುವ ಡ್ರೋನ್ಗಳಿಂದಾಗಿ ಅಮೆರಿಕ ಹಣ್ಣುಗಾಯಾಗಿ ಬಿಟ್ಟಿದೆ. ಹೀಗಾಗಿ ಅಮೆರಿಕ ಇವತ್ತು ಇರಾನ್ ಅನ್ನು ಸಂಪೂರ್ಣವಾಗಿ ಮಣಿಸುವುದು ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ಇರಾನ್ಗೆ ಶಸ್ತ್ರಾಸ್ತ್ರಗಳ ಸರಬರಾಜು ಆಗ್ತಿದೆ. ಎಲ್ಲಿಂದ? ಅದು ಚೀನಾದಿಂದ. ವೀಕ್ಷಕರು ನೋಡಿ, ಇವತ್ತು 5 ತಿಂಗಳ ಕಾಲ ಅಮೆರಿಕದ ವಿರುದ್ಧ ಹೋರಾಡುವುದಂದ್ರೆ ಅದು ಸುಮ್ಮನೆ ಮಾತಲ್ಲ. ಬಹುತೇಕ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಅದೇ ರೀತಿ ಯುದ್ಧ ವಿಮಾನಗಳು, ಯುದ್ಧ ವಾಹಕಗಳು, ಏರ್ಕ್ರಾಫ್ಟರ್ಗಳು ಎಲ್ಲವನ್ನು ಮಧ್ಯಪ್ರಾಚ್ಯಕ್ಕೆ ತಂದು ಬಿಟ್ಟು ಇರಾನ್ ಮೇಲೆ ದಾಳಿ ಮಾಡ್ತಿದೆ. ಇಂಥ ಅಮೆರಿಕವನ್ನು ಕಳೆದ 5 ತಿಂಗಳಿಂದ ಇರಾನ್ ಎದುರಿಸ್ತಿದೆ ಅಂದ್ರೆ ಅದಕ್ಕೆ ಬೆಂಬಲವಾಗಿ ನಿಂತಿದ್ದೆ ಚೀನಾ. ಇಲ್ದಿದ್ರೆ ಯಾವತ್ತೋ ಇರಾನ್ ಉಡೀಸಾಗಿ ಹೋಗ್ಬಿಡ್ತಿತ್ತು. ನೋಡಿ ವೀಕ್ಷಕರೇ, ಚೀನಾ ಇದೆಯಲ್ಲ, ತನ್ನ ದೇಶಕ್ಕೆ ಬೇಕಾದಂತ 90% ತೈಲವನ್ನು, ಇಂಧನವನ್ನು ಇರಾನ್ ನಿಂದ ತರಿಸಿಕೊಳ್ತಿದೆ.
ಅದೇ ರೀತಿ ಚೀನಾ ಮತ್ತು ಇರಾನ್ ನಡುವೆ ಅದೇ ರೀತಿ 25 ವರ್ಷಗಳವರೆಗೆ ಒಂದು ಒಪ್ಪಂದ ಮಾಡಿಕೊಂಡಿದೆ ಚೀನಾ ಇರಾನ್ ಜೊತೆ. ಅದು $400 ಬಿಲಿಯನ್ ಹೂಡಿಕೆ ಮಾಡುವುದಕ್ಕೂ ಕೂಡ ಒಪ್ಪಂದ ಮಾಡಿಕೊಂಡಿದೆ. ಅದೇ ರೀತಿ ಅಗತ್ಯ ಸಾಮಗ್ರಿಗಳನ್ನು, ರಕ್ಷಣಾ ಸಾಮಗ್ರಿಗಳನ್ನು ಚೀನಾ ಇರಾನ್ಗೆ ಒದಗಿಸುತ್ತಿದೆ. ಇದರಿಂದಾಗಿ ಅಮೆರಿಕದ ವಿರುದ್ಧ ಹೋರಾಡುವುದಕ್ಕೆ ಬಹುದೊಡ್ಡ ಶಕ್ತಿ ಬಂದಿದೆ ಇರಾನ್ಗೆ. ಅಷ್ಟೇ ಅಲ್ಲ, ಚೀನಾ ಹೇಗೆ ಶಸ್ತ್ರಾಸ್ತ್ರ ಪೂರೈಸುತ್ತಿದೆ ಅಂದ್ರೆ ನೋಡಿ, ಪಾಕಿಸ್ತಾನ ಮತ್ತು ಚೀನಾ ನಡುವೆ ಆರ್ಥಿಕ ಕಾರಿಡಾರ್ ಇದೆಯಲ್ಲ, ಆ ಕಾರಿಡಾರ್ ಮೂಲಕ ಅಂದ್ರೆ ಪಾಕಿಸ್ತಾನ ಇರಾನ್ ಜೊತೆಗೆ ಗಡಿ ಹಂಚಿಕೊಂಡಿದೆ. ಚೀನಾ ತನ್ನ ಶಸ್ತ್ರಾಸ್ತ್ರಗಳನ್ನು ಈ ಕಾರಿಡಾರ್ ಮೂಲಕ ಪಾಕಿಸ್ತಾನಕ್ಕೆ ಕಳಿಸಿ ಪಾಕಿಸ್ತಾನದಿಂದ ಇರಾನ್ಗೆ ಈ ಶಸ್ತ್ರಾಸ್ತ್ರಗಳನ್ನು ಕಳಿಸ್ತಿದೆ. ಹೀಗಾಗಿ ಯುದ್ಧ ಭೂಮಿಯಲ್ಲಿ ಇರಾನ್ ಅಮೆರಿಕಕ್ಕೆ ಶೆಡ್ಡು ಹೊಡೆದು ನಿಂತು ಪ್ರತ್ಯುತ್ತರವನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ. ಅಮೆರಿಕ ಇವತ್ತು ಒಂದು ಮಾತು ಹೇಳ್ತಿದೆ, ನಾನು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಇರಾನ್ ಅನ್ನು ಉಳಿಸುವುದಿಲ್ಲ, ಅಲ್ಲಿನ ಮೂಲ ಸೌಕರ್ಯ ಮತ್ತಿತರ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದೆ. ಇಂಥ ಬೆದರಿಕೆಗೆ ಬಗ್ಗದಂತ ಇರಾನ್, ನಾನು ಕೂಡ ಅಷ್ಟೇ, ನೀನು ನನ್ನ ಮೇಲೆ ದಾಳಿ ಮಾಡಿದ್ರೆ ಅದಕ್ಕೆ ತಕ್ಕದಾದ ಪ್ರತಿಫಲ ನೀನು ಉಣ್ತೀಯ ಅಂತ ಅಮೆರಿಕಕ್ಕೆ ಎಚ್ಚರಿಕೆ ಕೊಡ್ತಿದೆ. ಅಷ್ಟರ ಮಟ್ಟಿಗೆ ಇರಾನ್ ತನ್ನ ಶಕ್ತಿಯನ್ನು ಅಡಗಿಸಿಕೊಂಡಿದೆ. ಅಮೆರಿಕಕ್ಕೆ ಸವಾಲೊಡ್ಡು ಹೆಂಗ್ ಹೊಡುತ್ತಿದೆಯಪ್ಪ ಅಂದ್ರೆ ಅದು ಚೀನಾದ ಶಸ್ತ್ರಾಸ್ತ್ರಗಳ ಮೂಲಕ. ಮತ್ತೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಇರಾನ್ಗೆ ಚೀನಾ ಕಳಿಸಿದೆ ಅಂತ ಹೇಳಲಾಗ್ತದೆ. ಅದೇ ರೀತಿ ಡ್ರೋನ್ ಕಳಿಸಿದೆ ಅಂತ ಹೇಳಲಾಗ್ತದೆ. ಅದೇ ರೀತಿ ಮತ್ತು ಇತರ ಶಸ್ತ್ರಾಸ್ತ್ರಗಳನ್ನು, ಫೈಟರ್ಗಳನ್ನು, ಯುದ್ಧ ವಿಮಾನಗಳನ್ನು ಇರಾನ್ಗೆ ಕಳಿಸಿದೆ ಅಂತ ಕೂಡ ಹೇಳಲಾಗ್ತದೆ. ಮತ್ತೊಂದು ಕಡೆ ರಷ್ಯಾ ಕೂಡ ರಹಸ್ಯವಾಗಿ ಇರಾನ್ಗೆ ಮಿಲಿಟರಿ ಸಹಾಯವನ್ನು ಮಾಡ್ತಿದೆ. ಅಮೆರಿಕದ ಶಸ್ತ್ರಾಸ್ತ್ರಗಳು ಎಲ್ಲಿ ನಿಂತಿದ್ದಾವೆ, ಯುದ್ಧ ವಿಮಾನಗಳನ್ನು ಎಲ್ಲಿಂದ ಆರಿಸಲಾಗ್ತದೆ, ಕ್ಷಿಪಣಿಗಳನ್ನು ಎಲ್ಲಿಂದ ಆರಿಸಲಾಗ್ತದೆ, ಅಂತ ಕ್ಷಿಪಣಿಗಳ ಶಸ್ತ್ರಾಸ್ತ್ರಗಳ ಸ್ಥಳಗಳ ಕುರಿತು ಉಪಗ್ರಹ ಚಿತ್ರಗಳ ಮೂಲಕ ಮಾಹಿತಿಯನ್ನು ಇರಾನ್ಗೆ ರಷ್ಯಾ ನೀಡುತ್ತಿದೆ ರಹಸ್ಯವಾಗಿ ಅಂತ ಹೇಳಲಾಗ್ತದೆ. ಇದರಿಂದಾಗಿ ಇವತ್ತು ಎರಡು ದೇಶಗಳ ನಡುವೆ ನಡೀತಕ್ಕಂಥ ಯುದ್ಧ ಕಗ್ಗಂಟಾಗಿದೆ. ಸಂಘರ್ಷ ಇನ್ನಷ್ಟು ಮುಂದುವರಿಯುವ ಕಾಲ ಕೂಡ ಆತಂಕ ಹೆಚ್ಚುತ್ತಿದೆ. ಈ ಎರಡು ದೇಶಗಳ ನಡುವಿನ ಯುದ್ಧ ಇನ್ನಷ್ಟು ಕಾಲ ಮುಂದುವರಿದಲ್ಲಿ, ಸಂಘರ್ಷ ಇನ್ನಷ್ಟು ಕಾಲ ಮುಂದುವರಿದಲ್ಲಿ ಬಹುತೇಕ ಮತ್ತೆ ತೈಲ ಬಿಕ್ಕಟ್ಟು ಎದುರಾಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ವೀಕ್ಷಕರೇ, ಒಟ್ಟಾರೆಯಾಗಿ ಇರಾನ್ ಅಮೆರಿಕದ ವಿರುದ್ಧ ಶಟದು ನಿಲ್ಲುವುದಕ್ಕೆ ಕಳೆದ 5 ತಿಂಗಳಿಂದ ಯುದ್ಧ ಭೂಮಿಯಲ್ಲಿ ಏಕಾಂಗಿಯಾಗಿ ಅಮೆರಿಕವನ್ನು ಮಣಿಸುತ್ತಿರುವುದಕ್ಕೆ ಕಾರಣ ಹಿಂದುಗಡೆ ನಿಂತಿರ್ತಕ್ಕಂಥ ಚೀನಾ ಮತ್ತು ಅದು ಪೂರೈಸುತ್ತಿರುವ ಶಸ್ತ್ರಾಸ್ತ್ರಗಳು, ಅದೇ ರೀತಿ ರಷ್ಯಾ ನೀಡುತ್ತಿರುವ ಮಿಲಿಟರಿ ಸಹಾಯ, ರಹಸ್ಯ ಮಿಲಿಟರಿ ಸಹಾಯದಿಂದಾಗಿ ಇವತ್ತು ಇರಾನ್ ಅಮೆರಿಕವನ್ನು ಎದುರಿಸುತ್ತಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.